SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಕರೆಕ್ಟಾಗಿ ವಿಡಿಯೋ ನೋಡಿ. ನಿಮ್ಮ ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ SLC ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಸೊ 21ನೇ ತಾರೀಕಿಂದ ನಿಮ್ಮ ಒಂದು SLC ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅವತ್ತು ನಿಮಗೊಂದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ SLCಗೆ ಸಂಬಂಧಪಟ್ಟಂಥ ಸಂಪೂರ್ಣ ಎಲ್ಲ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದಕ್ಕಾಗಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇವತ್ತಿಂದ ವೀಡಿಯೋಸ್ ಬರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿಕೊಂಡ್ರೆ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಇವೇ ಕ್ವೆಶನ್ಸ್ ಬರುತ್ತೆ. ಯಾರು ಒಂದು ಕನ್ನಡದಲ್ಲಿ ಜಸ್ಟ್ ಒಂದು 35 ಬಂದರೆ ಸಾಕು ಅಂತ ನೋಡ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಕರೆಕ್ಟಾಗಿರೋ ಒಂದು ಇಂಪಾರ್ಟೆಂಟ್ ಜಸ್ಟ್ ಇಷ್ಟೇ ಲಿಮಿಟೆಡ್ ಸೋರ್ಸ್ ಇದೆ, ಇಷ್ಟು ನೋಡಿದರೆ ಸಾಕು, ಫುಲ್ ಇದರಲ್ಲೇ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ನಾನು ಜಸ್ಟ್ ನಿಮಗೆ ಈ 1 ಮಾರ್ಕ್ಸ್ ಕ್ವೆಶನ್ಸ್ ಏನಿದೆ ಸೊ ಅವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಜಸ್ಟ್ ನಿಮಗೆ ರಿವೈಸ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಇಷ್ಟು ನೋಡ್ಕೊಳ್ಳಿ, ಇಷ್ಟರಲ್ಲಿ ಎಲ್ಲ ಬಂದ್ಬಿಡುತ್ತೆ. 1 ಮಾರ್ಕ್ಸ್ ಏನೇನು ಕವರ್ ಆಗುತ್ತೆ ಅದರಲ್ಲಿ. ಇದರಲ್ಲಿ ನೀವು ಬೇಕಾದ್ರೆ ದೊಡ್ಡ ಒಂದು 2-3 ವಾಕ್ಯ ಸಂದರ್ಭ ಇವು ಮಿಕ್ಸ್ ಮಾಡಿ ಬರೀಬೋದು ಇದರಲ್ಲೇ ಬಂದರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅಂದರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾ ಇರಲಿಲ್ಲ ನೋಡಿ. ಒಂದೇದು ಶ್ರೀರಾಮನ ತಂದೆ ಹೆಸರೇನು? ದಶರಥ. ಸೊ ನೀವು ಜಸ್ಟ್ ನೋಡ್ತಾ ಹೋಗಿ, ನಾನು ಸ್ಕ್ರೋಲ್ ಡೌನ್ ಮಾಡ್ತೀನಿ. ಜಸ್ಟ್ ಇಷ್ಟೇ ಓದಿ 35 ಮಾರ್ಕ್ಸ್ ನಿಮ್ಗೆ ಕಣ್ಮುಚ್ಕೊಂಡ್ಬರುತ್ತೆ. ಸೊ ಇನ್ನೂ ಜಾಸ್ತಿ ತೆಗಿಬೇಕು ಅನ್ನೋರಿಗೆ ಇವಾಗ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ಅದು ರೆಡಿ ಮಾಡಿದ್ದೀನಿ, ಕ್ವೆಶನ್ಸ್ ಎಲ್ಲನೂ ರೆಡಿ ಮಾಡಿದ್ದೀನಿ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು, ಇವತ್ತಿದ್ದ ಬಿಡ್ತಾ ಹೋಗ್ತಾ ಇದ್ದೀನಿ. ಇನ್ನೂ 4 ದಿನ ಇದೆ. ಸೊ ಆರಾಮಾಗಿ ಓದ್ಕೊಬೋದು ನೀವು. ಇನ್ನು 3 ದಿನ ಇನ್ಫ್ಯಾಕ್ಟ್. ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಇದೆಲ್ಲ ಈಸಿ. ಇದು ಹುಡುಗಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ಒಂದು ದುಂಡಾದ ಶರೀರ ನೋಡಿ ಪರಮಾನಂದವಾಗುತ್ತೆ. ಸೊ ಆಲ್ಮೋಸ್ಟ್ ಇದೆಲ್ಲ ನಿಮ್ಗೆ ಗೊತ್ತಿರೋದೇನೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಗ್ರಾಮರ್ ಪಾಯಿಂಟ್ ಏನು ಓದ್ಕೋಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಅದು ಹೇಳ್ತೀನಿ, ಅದು ನೋಡ್ಕೊಳ್ಳಿ ನೀವು ಮೇಯ್ನು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೂ. ನೋಡ್ತಾ ಹೋಗ್ಬೋದು. ಇಲ್ಲಿ ಅದು ನೀವು 1 ಮಾರ್ಕ್ಸ್ದು ಅದರಲ್ಲಿ ಎಷ್ಟಾಗುತ್ತೆ ಅಷ್ಟೇ ನೋಡ್ಕೊಳ್ಳಿ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಸೊ ಇಲ್ಲಿ ನೋಡೋದಾದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಕಂಠಪಾಠ ಪದ್ಯಗಳು 4 ಅಂಕಗಳಿಗಿರುತ್ತೆ. ಸೊ ಇದರಲ್ಲಿ ಯಾವ್ದು ಓದ್ಕೋಬೋದು ನೀವು, ಯಾವ್ದು ಕಂಠಪಾಠ ಅಂತ ಅನ್ನೋದು ನೋಡೋದಾದರೆ ನೀವು ನೋಡಿ, ಒಂದು ಸಂಕಲ್ಪ ಗೀತೆಯಿಂದ ಇನ್ನೊಂದು ಇದೊಂದು. ಸೊ ಇಲ್ಲಿ 2 ಅಂತೂ ಕನ್ಫರ್ಮ್, 2ರಲ್ಲಿ ಒಂದಂತೂ ಬಂದೇ ಬರುತ್ತೆ. ಸೊ 2 ಓದಿದರೂ ಸಾಕು, ಅದರಲ್ಲಿ ಒಂದು ನಿಮಗೆ ಬಂದೇ ಬರುತ್ತೆ. ಜಸ್ಟ್ ಅವೆರಡು ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇನ್ನೊಂದು ಸತಿ ರಿವೈಸ್ ಮಾಡ್ಕೊಳ್ಳಿ. ಇನ್ನೊಂದು ಹಸಿರುವಿಂದ ಓದ್ಕೊಂಡಿದ್ರೆ ಹಸಿರು ಅದೊಂದು ಸ್ವಲ್ಪ ಓದ್ಕೊಂಡಿರಿ ಎಮರ್ಜೆನ್ಸಿಗೆ. ನೋಡಿ, ಪತ್ರ ಬರೆಯೋದು ಒಂದು ವ್ಯಾವಹಾರಿಕ ಮಾದರಿ ಪತ್ರ ಕೊಟ್ಟಿದ್ದೀನಿ. ಇದೇ ಒಂದು ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಫುಲ್ ಮಾರ್ಕ್ಸ್ ಸಿಗಬೇಕಂದ್ರೆ ನಿಮಗೆ. ಸೊ ಇವರಿಂದ ಫಸ್ಟ್ಗೆ ಇರಬೇಕು, ಇವರಿಗೆ ಇರಬೇಕು, ಆಮೇಲೆ ಸ್ಥಳ ದಿನಾಂಕ ಈ ಕಡೆ ಇರಬೇಕು, ಆಮೇಲೆ ಮಾನ್ಯರೇ, ಆಮೇಲೆ ವಿಷಯ, ಆಮೇಲೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಂತೆ ಹಾಕ್ಕೊಂಡು ಸೊ ಅದರ ಒಂದು ಬಾಡಿ ಆಫ್ ದ ಲೆಟರ್ ಬರೆದು ನೆಕ್ಸ್ಟು ವಂದನೆಗಳೊಂದಿಗೆ ಕೊನೆ ಇಂತಿ ನಮ್ಮ ವಿಶ್ವಾಸಿ ನಿಮ್ಮ ಒಂದು ಸೈನ್ ಮಾಡಬೇಕಾಗುತ್ತೆ. ನೋಡಿ, ಒಂದು ಛಂದಸ್ಸು 3 ಅಂಕಗಳಿಗಿರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಅಲ್ಲಿ 1 ಮಾರ್ಕ್ಸ್ ಹೇಳಿದೆ ನಿಮಗೆ, ಕಂಠಪಾಠದ್ದು ಹೇಳಿದೆ, ಅದಾದಮೇಲೆ ವ್ಯಾವಹಾರಿಕ ಪತ್ರ. ಸೊ ಇಲ್ಲಿ ಫುಲ್ ನಿಮಗೆ ಗೊತ್ತಾಯ್ತು ಅಷ್ಟು. ನೆಕ್ಸ್ಟ್ ಒಂದು ಕಂದ ಪದ್ಯನೇ ಬರುತ್ತೆ. ಇನ್ನೊಂದು ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಕಂದ ಪದ್ಯನೇ ನಿಮ್ಮ ಒಂದು ಎಕ್ಸಾಮ್ಗೆ ಇರುತ್ತೆ. ಪರೀಕ್ಷೆಯಲ್ಲಿ 2 ಸಾಲು ಇದ್ದರೆ ಅದು ಕಂದ ಪದ್ಯ. ಅಲ್ಲಿ ಇಮಿಡಿಯೇಟ್ಲಿ ಅರ್ಥ ಮಾಡ್ಕೊಬೇಕು ನೀವು. 2 ಸಾಲು ಇತ್ತಂದರೆ ಅದು ಕಂದ ಪದ್ಯ ಆಗಿರುತ್ತೆ. ಸೊ ಜಸ್ಟ್ ಇಷ್ಟು ಓದ್ಕೊಂಡ್ರೆ ಸಾಕು ನೀವು. ನೋಡಿ, ಇವುದ್ರಲ್ಲೇ ಒಂದು ಬಂದೇ ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಕಂದ ಪದ್ಯನೇ ಬರುತ್ತೆ. ನೀವು ಷಟ್ಪದ್ಯ ಅದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಅದು ಬರೋಲ್ಲ ಅಷ್ಟೇನು ನೀವು ತಲೆ ಕೆಡಿಸ್ಕೊಬಿಡಿ. ಒಂದು ಕಂದ ಪದ್ಯ ಕಡೆ ಗಮನ ಹೆಚ್ಚಿಕೊಡಿ ನೀವು. ನೆಕ್ಸ್ಟ್ ಒಂದು ಅಲಂಕಾರ, 3 ಅಂಕಗಳಿಗೆ ಅಲಂಕಾರ ಕೂಡ ಇರುತ್ತೆ. ಉಪಮಾಲಂಕಾರ, ರೂಪಮಾಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ. ಸೊ ಇದನ್ನು ನೋಡ್ಕೊಂಡಿರಿ. ಇದೆಲ್ಲ ವಾರ್ಧಕ ಷಟ್ಪದಿ, ಇದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಮೇಲ್ಗಡೆ ಕಂದ ಪದ್ಯ ಮಾತ್ರ ನೀವು ಹೆಚ್ಚಿನ ಗಮನ ಕೊಡಿ, ಅಲಂಕಾರ ಕಡೆ ನೋಡ್ಕೊಳ್ಳಿ. ಮತ್ತು ನೋಡಿ, ಇಲ್ಲಿ ಒಂದು ಸಂದರ್ಭ ಬರೆಯುವಾಗ ಹೆಂಗೆ ಬರೀಬೇಕು ಅನ್ನೋದಾದರೆ ನೋಡಿ, ಸಂದರ್ಭ ಬರೆಯುವಾಗ ಆಯ್ಕೆಗೆ 1 ಅಂಕ ನಿಗದಿಯಾಗಿದ್ದು, ಕವಿ ಮತ್ತು ಆಕಾರ ಗ್ರಂಥ ಬರೆದರೆ 1 ಅಂಕ. 6ನೇದು ಬಂದ್ಬಿಟ್ಟು, ಸೊ ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಇಲ್ಲೇನೆಂದರೆ ನಿಮ್ಮೊಂದು ಇದು 3 ಅಂಕಗಳಿಗಿರುತ್ತೆ ಸಂದರ್ಭ ಸಹಿತ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಇಲ್ಲೇ ಕೊಟ್ಟಿದ್ದೀನಿ. ಮೊದಲನೇದು ಯಾವ ಪಾಠದಿಂದ ಆಯ್ಕೆ ಯಾರು ಬರೆದಿದ್ದಾರೆ, ಯಾವ ಪಾಠದಿಂದ ಆರಿಸಲಾಗಿದೆ, ಮತ್ತು ಯಾವ ಒಂದು ಆಕಾರ ಗ್ರಂಥ ಅಂತ. ಸೊ ಇಷ್ಟನ್ನು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಸಾಕು. ಅದರ ರಿಲೇಟೆಡ್ ಸಂದರ್ಭ ನೀವು ಏನಾದರೂ ಒಂದು ಬರ್ಕೊಂಡು ಹೋಗಿ. ಸೊ ಮತ್ತು ಲೇಖಕರ ಪರಿಚಯ ಯಾವ್ದು ನೋಡ್ತೀನಿ ಅನ್ನೋದಾದ್ರೆ ನೀವು ಸಾರ ಅಬೂಬಕ್ಕರ್ ಆಗಿರ್ಬೋದು, ಪೂತಿನ ಆಗಿರ್ಬೋದು, ಗೋಕಾಕರು, ಜಯಪ್ಪ ಗೌಡ, ದೇವನೂರು, ಇಷ್ಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಸಾಕು. ಇಷ್ಟಲ್ಲೇ ಬಂದ್ಬಿಡುತ್ತೆ. ನೋಡಿ,
ಈಸಿ ಆಗಲಿ ಅಂತ ಕೊಟ್ಟಿದ್ದೀನಿ. ಲೇಖಕರ ಪರಿಚಯ 6 ಅಂಕಗಳಿಗಿರುತ್ತೆ, ಇಬ್ಬರದ್ದು ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಅವ್ರನ್ನ. ಸೊ ಇನ್ನೊಂದು ಸತಿ ನಾನು ವೀಡಿಯೋ ಮಾಡ್ತೀನಿ, ಬೇಕಾದ್ರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕನ್ನೋ ಸ್ಟೂಡೆಂಟ್ಸ್ಗಾಗಿ ನಾನು ಇನ್ನೊಂದು ರೆಡಿ ಮಾಡ್ತಾಯಿದ್ದೀನಿ. ಸೊ ಅದು ನೀವು ಸಬ್ಸ್ಕ್ರೈಬ್ ಆಗಿಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ಲಿ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಒಂದು ಗಾದೆಗಳು ವಿಸ್ತರಣೆ ನೋಡೋದಾದರೆ, ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾರ ಗಾದೆ ಸುಳ್ಳು, ಹಿರಿಯರ ಗಾದೆ ಸುಳ್ಳಾಗೋದು, ಕಿರಿದರಲ್ಲಿ ಹಿರಿಯ ಅರ್ಥ ಹೊಂದಿದ್ದು, ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದೆ. ಸೊ ನೀವು ಹಿಂಗೂ ಬರೀಬೋದು, ಇಲ್ಲ ಬೇರೆನೂ ಬರೀಬೋದು. ಗಾದೆಗಳು ವೇದಗಳ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಗಾದೆಗಳು ಹಿರಿಯರ ಅನುಭವದಿಂದ ಹೊರಹೊಮ್ಮಿದ ನುಡಿಮುತ್ತುಗಳಾಗಿವೆ. ಸೊ ಈ ಥರನೂ ನಿಮ್ಮ ಒಂದು ಸ್ಕೂಲ್ಗಳಲ್ಲಿ ಯಾವ ಥರ ಹೇಳ್ತಾರೆ ಸೊ ಆ ಥರ ಬರ್ಕೊಳ್ಳಿ ಅದನ್ನು. ಮತ್ತೇನೇನು ಡೌಟ್ಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು 80 ಔಟ್ ಆಫ್ ಮಾರ್ಕ್ಸ್ ಹೆಂಗೆ ತೆಗಿಯೋದು, 80 ಮೇಲೆ ತೆಗಿಯೋದು ಮಾರ್ಕ್ಸ್ನ ಹೇಳ್ಕೊಡ್ತೀನಿ. ಸೊ ಇದು ಜಸ್ಟ್ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ, ಜಸ್ಟ್ ನೋಡ್ಕೊಳ್ಳಿ ಸಾಕು. ಇದೇನು ಒಂದು 35 ಮಾರ್ಕ್ಸ್ ಇಷ್ಟು ನೋಡ್ಕೊಂಡ್ರು ಬಂದೇ ಬರುತ್ತೆ. ಸೊ ಇದೇನು ಅಷ್ಟು ತಲೆ ಕೆಡ್ಸ್ಕೊಂಡ್ಬಿಡಿ ಇದ್ರ ಬಗ್ಗೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಅದಿದು 80 ಮಾರ್ಕ್ಸ್ ಮೇಲಿರುವಂಥ ಒಂದು ವೀಡಿಯೋ ಬಿಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೇನೇನು ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.